ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ಶುಕ್ರವಾರದ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಈ ವಾರ ದಿನಗಳಲ್ಲಿ ಶುಕ್ರವಾರ ಆಗಿರ್ಬೋದು, ಸೋಮವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಶನಿವಾರ ಆಗಿರ್ಬೋದು, ಈ ದಿನಗಳಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ವಾರ ಇರುತ್ತೆ. ಆದಷ್ಟು ನಾನು ಮಗು ಇದ್ರೂ ಟ್ರೈ ಮಾಡ್ತೀನಿ ಮಾಡ್ಕೊಳ್ಳೋಕ್ಕೆ. ಏನಾದರೂ ಅವಳಿಗೆ ತೀರಾ ಹುಷಾರಿಲ್ಲ ಅಂತ ಹೇಳಿದ್ರೆ ಅಷ್ಟೇ ನಾನು ಅಷ್ಟು ಗಮನ ಕೊಡಲ್ಲ ಯಾವುದ್ರ ಬಗ್ಗೆ. ಇಲ್ಲಾಂದರೆ ಕಂಪಲ್ಸರಿ ನಮ್ಮ ಮನೇಲಂತೂ ಪೂಜೆ ನಡೆದೇ ನಡೆಯುತ್ತೆ. ನೋಡಿ, ಆಲೆ ರಾಘವೇಂದ್ರ ಸ್ವಾಮಿ ಒಂದು ಫೋಟೋ ಇಂದ ಒಂದು ಹೂವು ಬಿದ್ದಿದೆ. ಯಾವಾಗಲೂ ನಮ್ಮ ಮನೇಲಿ ಒಂದು ಹೂವು ಇದ್ದೇ ಇರುತ್ತೆ. ಈ ಮಳೆಗಾಲದಲ್ಲಂತೂ ತುಂಬ ಹಿಂಸೆ, ಎಲ್ಲದಕ್ಕೂ ಹಿಂಸೆ. ಈ ಚಿಕ್ಕ ಮಕ್ಕಳಿದ್ರೆ ಮಕ್ಕಳದು ಬಟ್ಟೆ ಒಣಗೋದಿಲ್ಲ. ಆಮೇಲೆ ಎಷ್ಟು ಮನೆ ಕ್ಲೀನ್ ಮಾಡಿದ್ರು ಕ್ಲೀನ್ ಅಂತ ಅನಿಸೋದಿಲ್ಲ. ಹೊರಗಡೆಯಿಂದ ಬಂದುಬಿಟ್ರೆ ಥಂಡಿಗೆ ಎದ್ದೊಳಕ್ಕಾಗಲ್ಲ, ಕುತ್ಕೊಳ್ಳೋದಕ್ಕೂ ಆಗಲ್ಲ. ಈ ಥರ ಹಿಂಸೆ ಆಗಿಬಿಡುತ್ತೆ. ನಿಮ್ಮ ಮನೆಗೂ ಚಿಕ್ಕ ಮಕ್ಕಳಿದ್ರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾಕಂದರೆ ಮಕ್ಕಳಿಗೆ ಕೋಲ್ಡ್ ಆಗೋದು, ಕಫ ಆಗೋದು, ಆಮೇಲೆ ಜ್ವರ ಬರೋದು, ಒಂದು ಸ್ವಲ್ಪ ಹೊತ್ತು ಮೈ ಬೆಚ್ಚಗಿರೋದು, ಈ ಥರ ಆಗೋಗುತ್ತೆ. ಎಷ್ಟು ಹುಷಾರಾಗಿ ನೋಡ್ಕೊತೀವೋ ಅಷ್ಟು ಒಳ್ಳೆಯದು. ಇವತ್ತಿನ ತಿಂಡಿಗೂ ಮತ್ತು ಸಾಂಬಾರಿಗೂ ಒಂದೇ ಸಾರಿ ಐಡಿಯಾ ಮಾಡಿಬಿಟ್ಟು ಹೀರೆಕಾಯ್ದು ಸ್ವಲ್ಪ ಸಾಂಬಾರು ಆಗಬೇಕು, ಇತ್ತ ಸಾಗುನೂ ಆಗಬೇಕು, ಆ ಥರ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮಗು ಇರೋದರಿಂದ ನಾವು ಎಲ್ಲ ಕಡೆಯೂ ಗಮನ ಕೊಡಬೇಕಾಗತ್ತೆ. ಹಾಗಾಗಿ ನಾನು ಈ ಥರ ಐಡಿಯಾ ಮಾಡಿಕೊಂಡು ಸಾಂಬಾರಾಗಲಿ ತಿಂಡಿಗಾಗಲಿ ಮಾಡ್ಕೊಂಡ್ಬಿಡ್ತೀನಿ. ಹೀರೆಕಾಯಿ, ಆಲೂಗೆಡ್ಡೆ, ಈರುಳ್ಳಿ, ಟೊಮೊಟೊ, ಉಪ್ಪು, ಹೆಸರುಬೇಳೆ, ಆಮೇಲೆ ತೊಗರಿಬೇಳೆ, ಒಂದೇ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕ್ಬಿಟ್ಟು ನೀಟಾಗಿ ಮಸದ್ಬಿಟ್ಟು ಒಗ್ಗರಣೆ ಹಾಕಬೇಕು. ಸ್ವಲ್ಪ ಕಾಯಿ ಹಾಕಂಗಿದ್ರೆ ಆಪ್ಷನಲ್, ಹಾಕಿದ್ರೆ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಈಸಿಯಾಗಿ ಆಗೋಗುತ್ತೆ. ಇಷ್ಟ ಆದರೆ ಒಂದು ಸರಿ ಟ್ರೈ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.